ನಮ್ಮ ಹಿರಿಯ ನಾಯಕರಾದಂಥ ಹರಿಪ್ರಸಾದ್ ಅವರೇ, ಜಿ ಸಿ ಚಂದ್ರಶೇಖರ್ ಅವರೇ, ಶ್ರೀನಿವಾಸ್ ಅವರೇ, ರಾಮಚಂದ್ರ ಅವರೇ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರೇ ಮಂಜುನಾಥ್ ಅವರೇ, NSU ಅಧ್ಯಕ್ಷರೇ, ಎಲ್ಲ ಚೇರ್ಮನ್ಗಳೇ, ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳೇ, ಕಾರ್ಯಕರ್ತರೇ, ಪದಾಧಿಕಾರಿಗಳೇ, ಸ್ನೇಹಿತರೆ, ಬಹಳ ವಿಶೇಷವಾದಂತಹ ಪವಿತ್ರವಾದಂತಹ ದಿನ. ಮಹಾತ್ಮ ಗಾಂಧೀಜಿಯವರ ಜನ್ಮದಿನ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಮತ್ತು ವಿಜಯದಶಮಿ ದಿನ ಒಂದೇ ದಿನ ಬಂದಿದೆ. ನಾವು ಕಳೆದ ವರ್ಷದಿಂದ ಗಾಂಧಿ ಭಾರತ ಅಂತೇಳಿ 100 ವರ್ಷದ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡು ಆ ಸ್ವಾತಂತ್ರ್ಯದ ಹೋರಾಟ ಪ್ರಾರಂಭ ಮಾಡಿ ನಮಗೆ ನಿಮ್ಮೆಲ್ಲರೂ ಕೂಡ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಆ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವವನ್ನ ತಂದು ನಮ್ಮನ್ನ MLA ಮಾಡಿ, ಕೆಲವ್ರನ್ನ MP ಮಾಡಿ, ಕೆಲವ್ರನ್ನ ಪಂಚಾಯತಿ ಮೆಂಬರ್ ಮಾಡಿ, ಕೆಲವ್ರನ್ನ ಚೇರ್ಮನ್ ಮಾಡಿ, ಕೆಲವ್ರನ್ನ ನಾಮಿನೇಷನ್ ಮಾಡಿ, ಈ ರೀತಿ ಎಲ್ಲರಿಗೂ ಕೂಡ ಒಂದೊಂದು ಸ್ಥಾನವನ್ನ ಕೋಟ್ಯಾಂತರ ಜನ ಕಾರ್ಯಕರ್ತರಿಗೆ ಈ ದೇಶದ ಹುದ್ದೆಗಳು ಕೊಟ್ಟಂತ ಮಹಾತ್ಮರನ್ನ ಸ್ಮರಿಸುವಂತ ಒಂದು ಪವಿತ್ರವಾದಂತ ದಿನದಲ್ಲಿ ನಾವೆಲ್ಲ ತುಳ್ಕೊಂಡಿದ್ದೇವೆ. ನಾನು 1 ಗಂಟೆ ಲೇಟ್ ಆಗಿ ಬಂದೆ, ಕ್ಷಮಿಸಬೇಕು. ನಿನ್ನೆ 7 ಗಂಟೆಗೆ ಬೆಂಗಳೂರು ಬಿಟ್ಟವನು ಅಸ್ಸಾಂ ಜೋರಟ್ಗೆ ಹೋಗಿದ್ದೆ. ಅಲ್ಲಿ ಜಮೀನ್ ಗರ್ಗ್ ಅವರ ಅಂತಿಮ 13ನೇ ದಿನ 11ನೇ ದಿನ ಕಾರ್ಯಕ್ರಮ ಕಂಡೋಲೆನ್ಸ್ AICC ಅಧ್ಯಕ್ಷ ಮತ್ತು ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ನಾನು ಅಲ್ಲಿಗೆ ಪಕ್ಷದ ಪ್ರತಿನಿಧಿಯಾಗಿ ಹೋಗ್ಬೇಕಾಯ್ತು. ಅದು ಮುಗಿಸ್ಬಂದು ಹೈದರಾಬಾದ್ ಬಂದು, ಹೈದರಾಬಾದಿಂದ ಮಂಗಳೂರಿಗೆ ಹೋಗಿ, ಮಂಗಳೂರಿಂದ ಬೆಂಗಳೂರು ಬರೋದಕ್ಕೆ ಬೆಳಗಿನ ಜಾವ 3 ಗಂಟೆ ಆಯ್ತು. ತಿರ್ಗಾ 6 ಗಂಟೆಗೆ ಎದ್ದು 6:45ಗೆ ವಿಧಾನಸೌಧದಲ್ಲಿದ್ದು ವನ್ಯಜೀವಿಗಳ ಏನು ಒಂದು ಅದ್ರ ಬಗ್ಗೆ ಪ್ರೋತ್ಸಾಹ ಕೊಡುವಂತ ಒಂದು ದಿನ. ಬೆಂಗಳೂರು ವಿಧಾನಸೌಧದಿಂದ ಇದುವರೆಗೂ ಕಬ್ಬನ್ ಪಾರ್ಕ್ವರೆಗೂ ವಾಕಿಂಗು, ಅದರಲ್ಲೂ ಕೂಡ ಉದ್ಘಾಟನೆ ಮಾಡಿ ಅಲ್ಲೂ ಕೂಡ ನಾನು ಒಂದಷ್ಟು ಅರ್ಧ ಪಾಲ್ಗೊಂಡು ಮುಗಿಸಿ ಬರೋದು ಸ್ವಲ್ಪ ಯಾವತ್ತೂ ಸ್ಟ್ರೈನ್ ಆಗ್ತಿದೆ, ಇವು ಸ್ವಲ್ಪ ಸ್ಟ್ರೈನ್ ಆಗ್ತದೆ. ಸೊ ಮುಗಿಸಿ ಲೇಟ್ ಆಯ್ತು, ಅದಕ್ಕೆ ಅವೆಲ್ಲ ಕ್ಷಮಿಸಬೇಕು. ಇದಾದ್ಮೇಲೆ ನಾನು ಹೋಗ್ಬೇಕಾಗಿದೆ ದಸರಾಗೆ, ಆ ಟೈಮಲ್ಲಿ ನಾನು ಇರಬೇಕಾಗಿದೆ. ಕೊಡುಗೆ ಎಂದರೆ ಶಕ್ತಿ, ಗಾಂಧಿ ಎಂದರೆ ಶಾಂತಿ. ಇದು ನಾವೆಲ್ಲ ಇವತ್ತು ಈ ಎರಡಕ್ಕೂ ಕೂಡ ಸೇರಿದ್ದೇವೆ. ಶಕ್ತಿ ಹಾಗೂ ಶಾಂತಿ ಎಲ್ಲರೂ ಕೂಡ ಸಿಗಲಿ ಅಂತೇಳಿ ನಾನು ಪಕ್ಷದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧೀಜಿಯವರು 156 ವರ್ಷ ಆಯಿತು. ಅವರ ಜನ್ಮದಿನ ಎಷ್ಟು ಮುಖ್ಯನೋ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ 100 ವರ್ಷ. ಇದು ನೀವೆಲ್ಲ ಬಂದು ತಮ್ಮ ಸ್ವ ಇಚ್ಛೆ ಮೇಲೆ ಬಂದು ಬೆಳಗಾಂ ಬಂದು ಪಾರ್ಟಿಸಿಪೇಟ್ ಮಾಡಿ, ಆ ಮಧ್ಯದಲ್ಲಿ ಒಂದು ದಿನ ಮನಮೋಹನ್ ಸಿಂಗ್ ಕೂಡ ಕಳ್ಕೊಂಡು, ಅದಾದ್ಮೇಲೆ ಮಧ್ಯದಲ್ಲಿ ಕೂಡ ನೀವೆಲ್ಲ ಕೂಡ ಇನ್ನೊಂದು ದಿನ ಬಂದು ಆ ಕಾರ್ಯಕ್ರಮನ, ಒಂದಿನ ರಾಹುಲ್ ಗಾಂಧಿ ಅವರು ಬಂದಿದ್ರು, ಒಂದಿನ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ರು, 2 ದಿನನೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖಂಡತ್ವವನ್ನು ವಹಿಸಿದ್ರು. ಸೊ ಅಂತ ಒಂದು ವಿಶೇಷವಾದಂತ ಐತಿಹಾಸಿಕವಾದಂತ ಘಟನೆಗಳನ್ನ ನೀವೇ ಸಾಕ್ಷಿಯಾಗಿ ಬೆಳೆದಿದ್ದೀರಿ. ನಾವು ಅವತ್ತು ನಿರ್ಣಯ ಏನ್ ಮಾಡಿದ್ದು ಅಂತಂದ್ರೆ, ಹರಿಪ್ರಸಾದ್ ಅವರು ಮೀಟಿಂಗ್ ಅಲ್ಲಿ ಇದ್ರು, ಇಡೀ ವರ್ಷ ಸಂಘಟನೆಯ ವರ್ಷ ಅಂತೇಳಿ. ಈ ಸಂಘಟನೆ ಈಗಾಗಲೇ ಕೆಲಸ ನಡೀತಾ ಇದೆ. ಅನೇಕ ರಾಜ್ಯಗಳಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳನ್ನ, ಬ್ಲಾಕ್ ಅಧ್ಯಕ್ಷಗಳನ್ನ ನೇಮಕ ಮಾಡಲಿಕ್ಕೆ ವಿವಿಧ ರಾಜ್ಯ ಮಟ್ಟದ ನಾಯಕರುಗಳನ್ನ, ರಾಷ್ಟ್ರ ಮಟ್ಟದ ನಾಯಕರುಗಳನ್ನ, MP ಗಳನ್ನ, ಮಾಜಿ MP ಗಳನ್ನ, MLA ಗಳನ್ನ
ಪ್ರತಿ ಒಂದು ಜಿಲ್ಲೆಗೆ ಕಳಿಸಿ ಪರಿಶೀಲನೆ ಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಒಂದೊಂದು ವಾರಗಟ್ಟಲೆ ಅಲ್ಲಿ ಟಿಕಾಣ ಹೊಡಿಸಿ ಅಲ್ಲಿ ಜನ ಅಭಿಪ್ರಾಯವನ್ನು ಪಡೆದು ಇವತ್ತು ಆಯ್ಕೆ ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ನಾನು ಒಂದು ಟೀಮ್ ಕಳಿಸಿದ್ದೆ. ಆಮೇಲೆ ದೆಹಲಿಯವರು ನನಗೆ ಇಲ್ಲ ದೆಹಲಿಯಿಂದನೇ ಬರಲಿ ಆ ಟೀಮು, ನಿನ್ನ ಟೀಮ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಸ್ವಲ್ಪ ನಿಲ್ಲಿಸಿದ್ದೀನಿ ಅಷ್ಟೇ. ನಾನು ಸುಮಾರು ಒಂದು 16 ಜನ ಹೊಸ ಅಧ್ಯಕ್ಷಗಳನ್ನ ನೇಮಕ ಮಾಡಬೇಕು ಅನ್ನೋದ್ರಲ್ಲಿ ನಾನು ಕೂಡ ಕೆಲವೆಲ್ಲ ಓವರ್ ಟೈಮ್ ಆಗಿದೆ. ಅದಕ್ಕೂ ಕೆಲವರು ಚೇರ್ಮನ್ಗಳಾಗಿದ್ದಾರೆ. ಆ ದೃಷ್ಟಿಯಿಂದ ಕೆಲವೆಲ್ಲ ಯೋಚನೆ ಮಾಡಿ ನಾನು ಅದಕ್ಕೆ ಮುನ್ನುಡಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗ ಆ ವಿಚಾರಕ್ಕೆ ಬೇರೆ ಬರೋಣ. ಈಗ ಮಹಾತ್ಮ ಗಾಂಧೀಜಿಯವರು ಅಂದ್ರೆ ನಮ್ಮೆಲ್ಲರೂ ಕೂಡ ಆತ್ಮ. ವಿಶ್ವಕ್ಕೆ ಶಾಂತಿ ಸಹಬಾಳ್ವೆ ಎಲ್ಲ ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಬಿಜೆಪಿಯವರಿಗೆ ಮಹಾತ್ಮ ಗಾಂಧೀಜಿಗೂ ಸಂಬಂಧ ಇಲ್ಲ, ಅವ್ರ ಪಕ್ಷಕ್ಕೂ ಮಹಾತ್ಮ ಗಾಂಧೀಜಿಗೂ ಸಂಬಂಧ ಇಲ್ಲ. ಅವರ ವಿಚಾರಧಾರೆಗಳಿಗೂ ಕಾಂಗ್ರೆಸ್ಗೂ ಮಹಾತ್ಮ ಗಾಂಧೀಜಿಗೂ ದೇಶದ ಸ್ವಾತಂತ್ರ್ಯಕ್ಕೂ ಸಂಬಂಧ ಇಲ್ಲ. ಆದರೆ ಯಾವುದೇ ಆಗಲಿ ಹೋರಾಟ ಮಾಡ್ಬೇಕಾದ್ರೆ, ನಮ್ಮ ವಿರುದ್ಧ ಕೂಗ್ಬೇಕಾದ್ರೆ ಕೊನೆಗೆ ಅವರಿಗೆ ಕಾಣದೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ. ಮಹಾತ್ಮ ಗಾಂಧಿ ಕೆಳಗಡೆ ಕೂತ್ಕೊಂಡೆ ಬೋರ್ಡ್ ಹಿಡಿತಾರೆ. ಅಂದ್ರೆ ಕಾಂಗ್ರೆಸ್ ಇಲ್ಲದೆ ಅವ್ರಿಗೆ ಆಶ್ರಯ ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಸೊ ಹಂಗೆ ಕಾಂಗ್ರೆಸ್ನ ಪ್ರತಿಯೊಂದು ಕಾರ್ಯಕ್ರಮ ಈ ದೇಶದಲ್ಲಿ ನಾವು ಏನ್ ಕೊಟ್ಟಿದ್ದೀವಿ ಇಲ್ಲಿವರೆಗೂ ಯಾವ ಕಾರ್ಯಕ್ರಮ ಕೂಡ ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸಾ ಕಾರ್ಯಕ್ರಮವನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟರು. ಇವತ್ತು ಒಬಾಮಾರವರು ಕೂಡ ನನಗೆ ಅತಿ ಹೆಚ್ಚು ಮೆಚ್ಚಿನ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತಾರೆ. ನೆಲ್ಸನ್ ಮಂಡೇಲಾರವರು ಏನ್ ಹೇಳ್ತಾರೆ, ನಾನು ಅವರ ಪ್ರತಿಯೊಂದು ದಿನದ ಆಚಾರ ವಿಚಾರಗಳನ್ನ ಅರ್ಥಕೊಂಡು ನನ್ನ ಹೆಜ್ಜೆಯನ್ನ ಹಾಕ್ತಾ ಇದ್ದೀನಿ ಅಂತೇಳಿ ಅವರು ನೆಲ್ಸನ್ ಮಂಡೇಲಾ ಅವರು ಹೇಳ್ತಾರೆ. ಹಿಂಗೆ ಅನೇಕ ನಾಯಕರುಗಳು, ನಾನು ಒಂದೊಂದು ಹೆಸರು ಹೇಳಕ್ ಹೋದ್ರೆ ಇಡೀ ಪ್ರಪಂಚದ ಎಲ್ಲರ ಹೆಸರು ಕೂಡ ಹೇಳಿದ್ರೆ ಇದು ದೊಡ್ಡ ಆಗ್ತದೆ. ಸೊ ಮಹಾತ್ಮ ಗಾಂಧೀಜಿಯವರ ಏನು ಮಹಾನ್ ಸ್ವರೂಪ ಇದೆಯಲ್ಲ, ಸೊ ಅವರು ಇಡೀ ಅವರ ಸ್ವರೂಪ, ಅವರು ಭಾರತಕ್ಕೆ ಒಂದು ದೀಪವನ್ನ ಈ ಸಂದರ್ಭದಲ್ಲಿ ಅವರು ಬೆಳೆಸಿದ್ದಾರೆ. ಇವತ್ತು ನಾವು ಮಹಾತ್ಮ ಗಾಂಧೀಜಿಯವ್ರನ್ನ ಸ್ಮರಿಸೋಣ, ಮಹಾತ್ಮ ಗಾಂಧೀಜಿಯವರ ಆಶಯಗಳನ್ನ ಉಳಿಸೋಣ. ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನ ಮಾಡೋಣ. ಸೊ ಮಹಾತ್ಮ ಗಾಂಧೀಜಿಯವರ ಭಾರತವನ್ನ ಇವತ್ತು ನಿರ್ಮಾಣ ಮಾಡೋ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಶಾಂತಿ ಸಹಬಾಳ್ವೆಯಿಂದ ನಾವೆಲ್ಲರೂ ಕೂಡ ಬದುಕಬೇಕು. ಈಗ ನಮ್ಮ ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಇವತ್ತು ಮುಖ್ಯಮಂತ್ರಿ ಇಲ್ಲದೆ ಇರೋದ್ರಿಂದ ಅದನ್ನ ಹೇಳೋದು ಸರಿ ಇಲ್ಲ. ಇನ್ನು ಕೆಲವು ಅನೇಕ ಶಾಸಕರುಗಳನ್ನ ಕರೆಸಬೇಕು. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗಾಗಲೇ ಇದನ್ನ ಜೀವವಾಗಿ ಹಿಡಿಬೇಕು. ನಮ್ಮ ಜನತೆಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಗಾಂಧಿ ತತ್ವ, ಗಾಂಧಿ ಆದರ್ಶ, ಗಾಂಧೀಜಿಯಿಂದ ಈ ದೇಶಕ್ಕೆ ಏನು ಉಪಯೋಗ ಆಯ್ತು ಅನ್ನೋದನ್ನ ಬರೀ ಅವರ ಪುಸ್ತಕದಲ್ಲಿ ಓದಬಾರದು, ಅವರ ಬದುಕಿನಲ್ಲಿ ಅವರೆಲ್ಲ ಕೂಡ ಬಳಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಗಾಂಧಿ ಜ್ಯೋತಿಯನ್ನ ಈ 100ನೇ ವರ್ಷದ ಶತಮಾನದಲ್ಲಿ ಮತ್ತೆ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಕಳಿಸ್ಬೇಕು ಅನ್ನೋದು ನಮ್ಮ ಜಿ.ಸಿ. ಚಂದ್ರಶೇಖರ್ ಅವರ ಮುಖಂಡತ್ವದಲ್ಲಿ ಇದ್ರ ಬಗ್ಗೆ ನಮ್ಮ ಪಕ್ಷದ ಪದಾಧಿಕಾರಿಗಳು ಚರ್ಚೆ ಮಾಡಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳ ಹತ್ರ ಕೂತ್ಕೊಂಡು ಅವರು ಚರ್ಚೆ ಮಾಡ್ತಾರೆ. ಎರಡನೇದು, ಯಾರು ನಾನು ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ಅವರು 4 ವಿಧಾನಸಭಾ ಕ್ಷೇತ್ರವನ್ನು ಅವ್ರು ವಹಿಸ್ಕೊಳ್ಬೇಕು. ಅವ್ರದ್ದೇ ಎಲ್ಲ ತರದ ಶಕ್ತಿ ಪ್ರಯೋಗ ಮಾಡಿ ಅಲ್ಲೇ ಕೂತ್ಕೊಂಡು ಅವರಲ್ಲಿ ಕಾಂಪಿಟೇಷನ್. ಅವರು ಅಧ್ಯಕ್ಷ ಆಗಿದ್ದು ಸುಮ್ಮನೆ ಇಲ್ಲಿ ಬರೀ ಕಾರಲ್ಲಿ ಓಡಾಡ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡೋದಲ್ಲ. ಬೇರೆ ನಮ್ಮ ಪದಾಧಿಕಾರಿಗಳು ಮಾಡೋದು ಬೇರೆ ವಿಚಾರ. ಆದ್ರೆ ಅವರೇ ನಿಂತ್ಕೊಂಡು ಸುಮಾರು ಜನ ಒಂದೊಂದು ಕ್ಷೇತ್ರಕ್ಕೆ 4 ಜನ, 4 ಕ್ಷೇತ್ರಕ್ಕೆ ಒಬ್ಬೊಬ್ಬ, ಅವ್ರು ಕೂತ್ಕೊಂಡು ಅಲ್ಲೇ ಇದ್ಕೊಂಡು ಎಲ್ಲರ ಜೊತೆ ಮಾತಾಡಿ ಕೋಆರ್ಡಿನೇಟ್ ಮಾಡಿ, DCC ಅವ್ರ ಹತ್ರ ಕೋಆರ್ಡಿನೇಟ್ ಮಾಡಿ, ನಮ್ಮ ಪ್ರಿಂಟ್ ಆರ್ಗನೈಸೇಷನ್ಸ್ ಹತ್ರ ಕೋಆರ್ಡಿನೇಟ್ ಮಾಡಿ ಎಲ್ಲರೂ ಕೂಡ ಇವತ್ತು ಆ ಒಂದು ಕಾರ್ಯಕ್ರಮನ 2ನೇ ವಿಧಾನಸಭಾ ಇಂದ ಈ ಕೊನೆಗೆ ಏನವರು ಅಧಿಕಾರ ತೆಗೆದುಕೊಂಡ್ರಲ್ಲ ಅಷ್ಟದಲ್ಲೇ ಮುಗಿಬೇಕು.
ನಾನು ಅದ್ರ ಬಗ್ಗೆ ನನ್ನ ಅನುಭವದ ಬಗ್ಗೆ ಏನು ಮಹಾತ್ಮ ಗಾಂಧೀಜಿಯವರು 100 ವರ್ಷದ ಹಿಂದೆ ಏನು ಅವರು ಅಧ್ಯಕ್ಷರಾಗಿ ರೆಸಲ್ಯೂಷನ್ ಮಾಡಿದ್ರಲ್ಲ, ಆ ರೆಸಲ್ಯೂಷನ್ ಮಾಡಿ ಆವತ್ತಿನ ಮೀಟಿಂಗು ಮತ್ತು ನಾವು ಮಾಡಿದಂಥ ಮೀಟಿಂಗು ಇವೆರಡೂ ಸೇರಿ ನಾನು ಅದ್ರ ಬಗ್ಗೆ ನನ್ನ ಅನುಭವದ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ನಾನು ಬರೆದಿದ್ದೇನೆ. ಸೊ ಅದನ್ನು ಆವತ್ತೊಂದು ದಿನ ಆ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ನಾನು ಮಾಡ್ತೇನೆ. ಯಾರು ಪ್ರಮುಖವಾದಂಥ ರಾಷ್ಟ್ರೀಯ ನಾಯಕರನ್ನ ಕರೆಸೋದು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಕರೆಸಿ ಅದನ್ನು ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ರೂಪಿಸ್ತೇವೆ. ಸೊ ನಾವೆಲ್ಲರೂ ಕೂಡ ಆಧರಿಸಲು ನಮಗೆ ಮಹಾತ್ಮ ಗಾಂಧೀಜಿಯವರು ಬಹಳ ಅವಶ್ಯಕತೆ ಇದೆ. ಇದು ಬಿಜೆಪಿಯವರಿಗೆ ಈ ಅವಕಾಶ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ವ್ಯಕ್ತಿ ಮರಣ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಇವತ್ತು ಇಲ್ಲದೆ ಇರ್ಬೋದು, ಅವರ ಪ್ರತಿಯೊಂದು ಆದರ್ಶ, ಅವರ ಬದುಕು, ಅವರ ಮಾರ್ಗದರ್ಶನ, ಅವರು ಹೇಳಿದಂಥ ಅನೇಕ ವಿಚಾರಧಾರೆಗಳು, ಅವರ ಆಚಾರ, ಅವರ ವಿಚಾರ, ಪ್ರತಿಯೊಂದು ಕೋಟ್ಸು ಇವತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವೆನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವೆನ್ ಯು ಆರ್ ವಿಕ್ಟೋರಿಯಸ್ ಅಂತ. ಇನ್ನೊಂದು ಕಡೆ ಒಂದು ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಕೇಳ್ರಿ, ಇಲ್ಲಿ ಸ್ವಲ್ಪ ಸರಿಯಾಗಿ ಚೇರ್ಮನ್ಗಳು, ನಮ್ಮ ಪಾರ್ಟಿ ಲೀಡರ್ಸು, ಇಫ್ ಯು ಕಾಂಟ್ ಕಂಟ್ರೋಲ್ ಯುವರ್ ಸೆಲ್ಫ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಬ್ರೈನ್. ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಯೂಸ್ ಯುವರ್ ಹಾರ್ಟ್. ಅಂದ್ರೆ ಅರ್ಥ, ಪ್ರೀತಿಯಿಂದ ನಿಮ್ಮನ್ನ ನೀವು ನಿಯಂತ್ರಿಸ್ಕೊಳ್ಬೇಕಾದ್ರೆ ನಿಮ್ಮ ಮೆದುಳು ಉಪಯೋಗಿಸಿ. ನೀವು ಬೇರೆಯವ್ರನ್ನ ಉಪಯೋಗಿಸ್ಬೇಕಾದ್ರೆ, ನಾನು ಶ್ರೀನನ್ನ ನಿಯಂತ್ರಿಸ್ಬೇಕಾದ್ರೆ, ಶ್ರೀನನ್ನ ಹತ್ರ ಇದು ಮಾಡ್ಬೇಕಾದ್ರೆ ನನ್ನ ಹೃದಯದಿಂದ ಪ್ರೀತಿಯಿಂದ ಆತನನ್ನು ಗೆಲ್ಲಬೇಕು ಅಂತ. ಹಂಗೆ ನಾವು ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ನಾವು ದ್ವೇಷದ ಮನೋಭಾವದಿಂದ ಯಾರನ್ನು ಗೆಲ್ಲದೆ ನಾವು ಪ್ರೀತಿಯಿಂದ ಜನರು ಕೂಡ ಗೆಲ್ಲಬೇಕು. ಇವತ್ತು ನಾವು ಕೊಟ್ಟಿರುವಂತ ಕಾರ್ಯಕ್ರಮ, ನಾವು ಕೊಟ್ಟಿರುವಂತ ವಿಚಾರಗಳು, ನಾವು ಕೊಟ್ಟಿರುವಂತ ಪಂಚ ಗ್ಯಾರಂಟಿಗಳು, ನಾವು ಕೊಟ್ಟಿರುವಂತ ರಾಷ್ಟ್ರೀಯ ಕಾರ್ಯಕ್ರಮಗಳು ಯಾವುದೇ ಇರಲಿ, ಇಂದಿರಾ ಗಾಂಧಿ ಅವರ ಕಾಲದಿಂದ ಹಿಡಿದು, ಜವಾಹರ್ಲಾಲ್ ನೆಹರು ಕಾಲದಿಂದ, ಮನಮೋಹನ್ ಸಿಂಗ್ ಕಾಲದಿಂದ ಹಿಡಿದು, ನರಸಿಂಹರಾಯರ ಕಾಲದಿಂದ ಹಿಡಿದು ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಕೊಟ್ಟಿದ್ರು ಕೂಡ ಸಂವಿಧಾನ ಮುಖಾಂತರ ಈ ದೇಶದಲ್ಲಿ ಕೊಟ್ಟಿದ್ರೆ ಒಂದು ಕಾರ್ಯಕ್ರಮನೂ ಕೂಡ ಬಿಜೆಪಿಯವರಾಗ್ಲಿ ಜನತಾದಳದವರು ಬದಲಾವಣೆ ಮಾಡಕ್ಕಾಗ್ತಿಲ್ಲ. ಯಾವುದೇ ಬಡವರಿಗೆ ಸಾಲ ಕೊಡೋದಿರ್ಬೋದು, ಬ್ಯಾಂಕಿನ ರಾಷ್ಟ್ರೀಕರಣ ಇರ್ಬೋದು, ಇವತ್ತು ಕೊನೆಗೆ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು, 5 ಗ್ಯಾರಂಟಿ ಕೊಟ್ಟರು ಕೂಡ ಕೊನೆಗೆ ಅವರು ನಮ್ಮನ್ನ ಕಾಪಿ ಮಾಡಿಕೊಂಡೇ ಇವತ್ತು ಅವರ ಬದುಕನ್ನ, ಅವ್ರ ಪಕ್ಷವನ್ನ ಕಟ್ಕೋತಾ ಇದ್ದಾರೆ. ಅಂದ್ರೆ ಈ ದೇಶಕ್ಕೆ ನಾವೇ ಒಂದು ಮೂಲ. ಆಧಾರ ವಿಚಾರಕ್ಕೆ ಲೆಕ್ಕ ಹಾಕೊಳ್ಳಿ ನೀವು. ಆಧಾರ ವಿಚಾರ ಎಷ್ಟು ಟೀಕೆ, ಎಷ್ಟು ಟಿಪ್ಪಣಿ, ಕೊನೆ ಈ ಆಧಾರ ಇಲ್ಲ ಅಂದ್ರೆ ಬದುಕೇ ಇಲ್ಲ, ಆ ಮನುಷ್ಯನಿಗೆ ಗುರ್ತೇ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಹಂಗೆ ಇವತ್ತು ಅನ್ನ ಹಸ್ತವನಿಗೆ ಫುಡ್ ರೈಟ್ ಇರ್ಬೋದು, ಉದ್ಯೋಗ ರೈಟ್ ಇರ್ಬೋದು, ಯಾವುದೇ ಇರಲಿ, ನಾವು ವಿದ್ಯಾ ರೈಟ್ ಇರ್ಬೋದು, ಆರೋಗ್ಯ ರೈಟ್ ಇರ್ಬೋದು, ಏನು ಕೊಟ್ಟಿದ್ದೀವಲ್ಲ ಅದು ಸಂವಿಧಾನದ ಮುಖಾಂತರ ಕೊಟ್ಟಿದೆ. ಯಾವ್ದು ಕೊಟ್ಟು? ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ. ಇದು ನೀವೆಲ್ಲ ಕೂಡ ಅಳವಡಿಸ್ಕೊಳ್ಬೇಕು. ಇವತ್ತು ಬೆಂಗಳೂರು ನಗರದಲ್ಲಿ 5 ಕಾರ್ಪೊರೇಷನ್ ಅನ್ನ ನಾವು ಮಾಡಿದ್ದೇವೆ. ಹೆಚ್ಚಿಗೆ ನಾಯಕರನ್ನ ಬೆಳಲಿಕ್ಕೆ 369, 68 ಇದೆ, ಇನ್ನೊಂದು ಜಾಸ್ತಿ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ನಾನು. 369 ನಾಯಕರುಗಳನ್ನ, ಹೊಸ ನಾಯಕರುಗಳನ್ನ ಆಯ್ಕೆ ಮಾಡೋಂಥ ಶಕ್ತಿ. ಗೆಲ್ಲಕ್ಕೆ ಸೋಲಕ್ಕೆ ಎಲ್ಲರೂ ಕೂಡ ಗೆಲ್ಲಕ್ಕಾಗಲ್ಲ, ಆದ್ರೆ ಹೊಸ ನಾಯಕರನ್ನ ಬೆಂಗಳೂರು. ಇದಾದ ಮೇಲೆ ತಿರ್ಗಾ ಹೊಸಗೆ ಇನ್ನೊಂದು 140, 150 ಕಾರ್ಪೊರೇಷನ್ ಎಲೆಕ್ಷನ್ ಅದ ಆ್ಯಡ್ ಆಗ್ತದೆ. ಅಕ್ಕಪಕ್ಕ ಬಾರ್ಡರ್ ಇರುತ್ತಾ ಸೇರಿಸಲೇಬೇಕಾಯ್ತದೆ, ಎಲೆಕ್ಷನ್ ಮಾಡಬೇಕು ಅಂತೇಳಿ ಈಗಾಗಲೇ ಘೋಷಣೆ ಆಗಿದೆ. ಯಾರು ಅಬ್ಜೆಕ್ಷನ್ಸ್ ಹಾಕೋದಿದ್ರೆ ಅಬ್ಜೆಕ್ಷನ್ ಹಾಕಿ ನೋಡೋಣ. ಕಾನೂನು ಪ್ರಕಾರ ಏನಾದ್ರು ನಾವು ಸರಿ ಇಲ್ಲ ಅಂತಂದ್ರೆ, ನಮ್ಮ ಅಧಿಕಾರಿಗಳು ಸರಿ ಮಾಡಿಲ್ಲ ಅಂದ್ರೆ ಅದಕ್ಕೆ ಕೂಡ ಮಾಡೋಣ. ಆದ್ರೆ ಎಲೆಕ್ಷನ್ ಯಾವ ಕಾರಣಕ್ಕೂ ನಾವು ನಿಲ್ಲಿಸಲಿಕ್ಕೆ ಆಗುದಿಲ್ಲ. 74ನೇ ತಿದ್ದುಪಡಿಯನ್ನ ಜನರಿಗೆ ಅಧಿಕಾರ ಕೊಡಬೇಕು, ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. ಅಧಿಕಾರ ಕೊಟ್ಟು ನಾವು, ನನಗೆ ವಿಶ್ವಾಸ ಇದೆ, ನಮ್ದು ಹೊಸ ರೂಪವನ್ನ ಬೆಂಗಳೂರಿಗೆ ಟೀಕೆಗಳಲ್ಲೇ ನಾನು ಮುಳುಗ್ತಾ ಇದ್ದೇನೆ. ಚಿಂತೆ ಇಲ್ಲ, ಟೀಕೆ ಆದ್ರೂ ಚಿಂತೆ ಇಲ್ಲ. ಆದರೆ ನನ್ನ ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಅದ್ರ ಬಗ್ಗೆ ಕೂಡ ನನಗೆ ನಂಬಿಕೆ ಇದೆ. ಆ ದೃಷ್ಟಿಯಿಂದ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಜನರ ಬಾಗಿಲಿಗೆ ಇವತ್ತೇನು ನಾವು ಕಾರ್ಯಕ್ರಮ ಬೆಂಗಳೂರು ನಗರದಲ್ಲಿ ಕೊಟ್ಟಿದ್ದೀವಲ್ಲ, ಅದನ್ನು ನಾನು ಇನ್ನೂ ವ್ಯಾಪಕವಾಗಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಇದಾದ ಮೇಲೆ ಈ ದಸರಾ ಮುಗಿದ ತಕ್ಷಣ ಅನೇಕ ವಿಚಾರಗಳನ್ನು
ಈ ಬೆಂಗಳೂರು ನಗರಕ್ಕೆ ಏನು ಕೊಟ್ಟಿದ್ದೇವೆ ಅದನ್ನೆಲ್ಲ ಕೂಡ ತಿಳಿಸ್ತೇವೆ. ರಾಜ್ಯದಲ್ಲಿ ಎಲ್ಲ ಶಾಸಕರು ಕೂಡ ಏನು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರು GC ಚಂದ್ರಶೇಖರ್ ಅವರು ಗಾಂಧಿ ಜ್ಯೋತಿ ತೆಗೆದುಕೊಂಡು ಹೊರಡಬೇಕು ಅಂತ ಹೇಳಿದ್ರು. ಎಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ಆಹ್ವಾನ ಕೊಟ್ಟು ಕರೆಸಿ, ವಿದ್ಯಾರ್ಥಿಗಳನ್ನ ಕರೆಸಿ, ಯುವಕರು ಕರೆಸಿ ಆ ಜ್ಯೋತಿಗೆ ಒಂದು ಮೆರವಣಿಗೆಯನ್ನು ಮಾಡಿ ಒಂದು ಸಾಯಂಕಾಲನೋ ಮಧ್ಯಾಹ್ನನೋ ಒಂದು ಬಹಿರಂಗ ಸಭೆಯನ್ನು ಕೂಡ ಏರ್ಪಾಟ್ ಮಾಡಿ ಅದಕ್ಕೊಂದು ಹೊಸ ರೂಪವನ್ನು ಕೊಡಲಿಕ್ಕೆ ಅವರು ಮಾರ್ಗದರ್ಶನವನ್ನು ಕೊಡ್ತಾರೆ. ಮಿಕ್ಕಿದ ಏನು ಗೈಡ್ಲೈನ್ಸ್ ಏನು ಕೊಡಬೇಕು ನಾವೆಲ್ಲ ಕೊಡ್ತೇವೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಸಿದ್ಧತೆ ಆಗಬೇಕು. ಸೊ ಯಾರು ಇದಕ್ಕೆ ಹೊರಗಡೆನೂ ಹೋಗ್ತೀರಿ, ಕೆಲಸ ಮಾಡ್ತೀನಿ ಅಂತ ಕೂಡ ನೀವು ಪಕ್ಷದಲ್ಲಿ ನೀವು ಗುರ್ಸ್ಕೊಂಡು ನೀವು ಹೇಳಿದ್ರೆ ಆ ಜಿಲ್ಲಾ ಮಟ್ಟದಲ್ಲಿ ಬರೀ ಆಫೀಸ್ ಬೇರೆ ಹಾಕೊಂಡು ಕಾರ್ಡ್ ಇಟ್ಕೊಂಡು ಬರೀ ನಾನು ಮುಂದೆ ಬರೀ ಚೇರ್ಮನ್ ಬೇಕು, ನಾನು ಡೈರೆಕ್ಟರ್ ಬೇಕು ಅಂತ ಹೇಳಿ ಕೇಳಿದ್ರೆ ನಿಮ್ಗೇನು ಅಧಿಕಾರ ಸಿಕ್ಕುದಿಲ್ಲ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಈಗ ಪ್ಯಾರಿಜಾನ್ ಏನು ನನ್ನ ಹತ್ರ ಬಂದು ಏನು ಕೇಳಿರ್ಲಿಲ್ಲ, ಇಲ್ಲ ಇಲ್ಲಿ ಕೂತವ್ ಸಂಪಂಗಿ ಅವನೇನು ನನ್ನ ಹತ್ರ ಏನು ಬಂದು ಕೇಳಿಲ್ಲ, ಅಧಿಕಾರ ಬೇಕು ಅಂತ ನಾನು ಕೇಳಿಲ್ಲ. ಎಲ್ಲಿ ಕಳಿಸಿದ್ರು ಸಂಪಂಗಿ ಆರಾಧ್ಯನೂ ಏನು ಕೇಳಿರ್ಲಿಲ್ಲ. ಸೊ ಹಂಗೆ ಸಿಗ್ತದೆ, ಒಂದೊಂದು ಟೈಮ್ ಬರ್ತದೆ, ತಾಳ್ಮೆ ಇರಬೇಕು. ಇರೋಷ್ಟು ಪೋಸ್ಟು ಈಗ ಒಂದು 650-700 ಅಷ್ಟು ಡೈರೆಕ್ಟರ್ಗಳು ಕೂಡ ಈಗಾಗಲೇ ಸಿದ್ಧತೆ ಆಗಿದೆ. ಅದನ್ನು 3-4 ದಿನದಲ್ಲಿ ನಾನು ಮುಖ್ಯಮಂತ್ರಿಗಳು ಕೆಲವು ಸಜೆಷನ್ಸ್ ಇತ್ತು, ಸ್ವಲ್ಪ ಅಲ್ಲಿ ಲಿಸ್ಟ್ ಆಗಿರ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಲಿಸ್ಟ್ ಅಂದರೆ ಕೆಲವು ಆ ಸಂಬಂಧಪಟ್ಟಂತ ಸಮಾಜಕ್ಕೆ ಅಲ್ಲದೆ ಬೇರೆ ಬೇರೆಯವ್ರದ್ದೆಲ್ಲ ಹೊಸಕ್ಕೆ ಸೇರ್ಬಿಟ್ಟಿತ್ತು. ಅದನ್ನ ಸ್ವಲ್ಪ ರೆಕ್ಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಅದನ್ನ ಒಂದು 2-3 ದಿನದಲ್ಲಿ ಅದನ್ನು ಕೂಡ ಅನೌನ್ಸ್ ಆಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನ ಬೇರೆ ಆದ್ಮೇಲೆ 2 ವರ್ಷ ಆದ್ಮೇಲೆ ಕೆಲವು ಚೇರ್ಮನ್ಗಳೆಲ್ಲ ಅವರು ರಾಜೀನಾಮೆಯನ್ನು ಕೂಡ ಕೊಡಬೇಕಾಗ್ತದೆ. 2 ವರ್ಷ ಯಾವಾಗ ತಾರಾಗಿರ್ಲಿ, ಫೆಬ್ರವರಿ ಆಗಿರ್ಲಿ, ನಾಳೆನೇ ಆಗಿರ್ಲಿ, ಅವ್ರು ಕೊಡಬೇಕಾದಂತ ಒಂದು ಪರಿಸ್ಥಿತಿ ಬರ್ತದೆ. ವಿ ವಿಲ್ ಶೇರ್, ಆಲ್ವೇಸ್ ಶೇರಿಂಗ್ ಅಂಡ್ ಕೇರಿಂಗ್ ಆರ್ ದ ಸೀಕ್ರೆಟ್ಸ್ ಆಫ್ ಲಿವಿಂಗ್. ಹಂಗೆ ಪವರ್ ಕೂಡ ನಾವೆಲ್ಲ ಕೂಡ ಶೇರ್ ಮಾಡಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಮೊದಲೇ ಹೇಳಿಬಿಟ್ಟಿದೆ. ಅದಕ್ಕೆ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಸೊ ನಾನು ಹೇಳೋದು ಶೇರಿಂಗ್ ಬರೀ ಬೋರ್ಡ್ ಡೈರೆಕ್ಟರ್ ಮಾತ್ರ. ನಮ್ಮ ಸರ್ಕಾರದ ಬಗ್ಗೆ ನೀವು ಯಾರಾದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡೋದು ಬೇಡ. ಸೊ ಏನು ಅವಶ್ಯಕತೆ ಇರಲಿಲ್ಲ. ಅದೆಲ್ಲ ನಾವೇನು ನಾನು ಸಿದ್ದರಾಮಯ್ಯನವರು ಹೈಕಮಾಂಡ್ ನಾವೇನೋ ಅವ್ರೇನು ಹೇಳ್ತಾರೆ ಅದ್ರ ಬಗ್ಗೆ ಕೇಳ್ತೀವಿ ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಷ್ಟಕ್ಕೆ ನಾವು ಸ್ಥೀಮಿತವಾಗಿ ನಾವೆಲ್ಲ ಇರೋಣ. ಸುಮ್ಮನೆ ಅದಕ್ಕೆ ಮಾಧ್ಯಮದವರು DK ಹಿಂಗೆ ಹೇಳ್ದ, ಅವ್ರು ಹಿಂಗೆ ಹೇಳಿದ್ರು, ಅದೇ ಹೇಳಿದ್ರು, ಅವ್ನು ಯಾರೋ MLA ಹೇಳ್ದ, ಎಲ್ಲ ಹೇಳಿದ್ದೀನಿ ನಾನು. ಶಿವರಾಮೇಗೌಡಗೂ ನೋಟಿಸ್ ಕೊಡು, ರಂಗನಾಥ್ಗೂ ಕೊಡು, GC ಚಂದ್ರಶೇಖರ್ಗೂ ನೋಟಿಸ್ ಕೊಡು ಅಂತ ಹೇಳಿದ್ದೀನಿ. ನಾವೇನ್ ಮಾತಾಡಿದ್ವಿ ಅಡ್ವಾನ್ಸ್ ಆಗಿ ನಮ್ಮ ಡೌಟ್ ಇದೆಯಾ? ಕೊಡು ಅಂತ ಹೇಳಿದ್ದೀನಿ. ನೋಟಿಸ್ ಕೊಡಿ ಅಂತ ನಮ್ಗೆ ಹೇಳಿದ್ದಾರೆ. ಶಿಸ್ತಿನ ಸಿಪಾಯಿ ಶಿಸ್ತು ನಮ್ಮಲ್ಲಿ ಶಿಸ್ತಿಲ್ಲ ಅಂದ್ರೆ ಯಾವ ಪಾರ್ಟಿನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಹಬ್ಬ ಆದ್ರೂ ಕೂಡ ಎಷ್ಟು ಬಂದಿದ್ದೀನಿ. ಚಂದ್ರಶೇಖರ್ ಅವರೇ ಇವನೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಇವತ್ತು ಗಮನಿಸಿದ್ದೇನೆ. ನೆಕ್ಸ್ಟು ವಿಜಯದಶಮಿ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ಇಲ್ಲಿಗೆ 1000 ಇನ್ವಿಟೇಷನ್ ನಾವು ತರಿಸಿ ಇಲ್ಲಿ ಬೆಳಗ್ಗೆ ಸಾಯಂಕಾಲ ಪಕ್ಷಕ್ಕೆ ದುಡಿಯುವಂತ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಚೇರಿಯಿಂದನೇ ಈ ಇನ್ವಿಟೇಷನ್, ದಸರಾ ಇನ್ವಿಟೇಷನ್ ಬರೀ ಮೈಸೂರಲ್ಲಿ ಕೊಡೋದಲ್ಲ, ಇಲ್ಲಿಯೂ ಕೂಡ ಹೋಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಒಂದು ನಮ್ಮ ಸರ್ಕಾರ ಪಾಪ ಇವ್ರಿಗೂ ಅವಕಾಶ ಕೊಡಬೇಕು. ಬರೀ ಆ ಭಾಗದವ್ರಿಗೆಲ್ಲ ಇದು ರಾಜ್ಯದ ನಾಡಹಬ್ಬ. ಇದು ಚಾಮುಂಡೇಶ್ವರಿ ನಮ್ಮ ನಾಡಿನ ದೇವತೆ. ಸೊ ಎಲ್ಲರೂ ಕೂಡ ಬಹಳ ವಿಜೃಂಭಣೆ ಇರ್ತದೆ. ನಾನು ಮಧ್ಯ ಒಂದು 20 ವರ್ಷ ಹೋಗಿರಲಿಲ್ಲ. SM ಕೃಷ್ಣ ಅವ್ರ ಕಾಲ ಬಿಟ್ಟಾದ್ಮೇಲೆ ಮಧ್ಯೆ ಬಿಟ್ಬಿಟ್ಟಿದೆ. ಮೊನ್ನೆ ಹೋಗಿ ನೋಡಿದೆ ನಾನು. ಆ ಟಾರ್ಚ್ ಲೈಟ್ ಪೆರೆಕ್ಟ್ ಅದೆಲ್ಲ ಸ್ವಲ್ಪ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನ ಏನೇನೋ ಕೆಲವೆಲ್ಲ ಇಂಪ್ರೂವ್ಮೆಂಟ್ ಮಾಡೋದಿದೆ. ಸೊ ಅದಕ್ಕೆಲ್ಲ ಕೂಡ ನಮ್ಮ ಜನರನ್ನು ನೋಡಿ ಸಂತೋಷ ಪಟ್ಟು ಆನಂದ ಪಟ್ಟು ಅದಕ್ಕೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸ ನಾವು ಮಾಡೋಣ. ಈಗೇನೆ ಅದಕ್ಕೆ ಮುಂದಕ್ಕೆಲ್ಲ ಪೀಠಿಗೆ ನಾವೆಲ್ಲ ಸಿದ್ಧತೆ ಮಾಡಬೇಕು ಅಂತೇಳಿ ಪಕ್ಷದ ವರಿಷ್ಠರಿಗೆ ನಾನೆಲ್ಲರೂ ಕೂಡ ನಮ್ಮ ನಾಯಕರುಗಳಿಗೆ ಮನವಿ ಮಾಡ್ತೇನೆ. ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿಯವ್ರನ್ನ ಸ್ಮರಿಸಿ ಇವತ್ತು ನೀವು ಸುಮ್ಮನೆ ಕೂತಿದ್ದೀರಿ ಅಂತ ನಾನು ಭಾವನೆ ಮಾಡ್ತಿಲ್ಲ. ಗಾಂಧೀಜಿಗೆ ಗೌರವ ಕೊಡ್ಲಿಕ್ಕೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಗೌರವ ಕೊಡ್ಲಿಕ್ಕೆ, ಲಾಲ್ ಬಹದ್ದೂರ್ ಶಾಸ್ತ್ರದ ಸರಳತೆ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಅಧಿಕಾರಕ್ಕೆ ಯಾವತ್ತೂ ಹೊರಟುಕೊಂಡಂತವ್ರಲ್ಲ. ಇವತ್ತು ಅವ್ರ ಕುಟುಂಬದ ಸದಸ್ಯರೆಲ್ಲ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರ ಮನೆ ಪಕ್ಕದಲ್ಲಿ, ಯಾರು ಡೆಲ್ಲಿಗಿದ್ದಾಗ ಹೋಗ್ಬೇಕು, ಸೋನಿಯಾ ಗಾಂಧಿ ಅವ್ರ ಮನೆ ಪಕ್ಕ ಅವ್ರದ್ದೊಂದು ಮೆಮೋರಿಯಲ್ ಇದೆ. ಹೋಗಿ ನೋಡ್ಕೊಂಡು ನೀವೆಲ್ಲ ಬರಬೇಕು, ತಪ್ಪೇನಿಲ್ಲ. ಸೊ ಅಷ್ಟು ದೊಡ್ಡ ಸರಳತೆಯಿಂದ ಇದ್ದಂತ ಒಬ್ಬ ಧೀಮಂತ ನಾಯಕರು ಕೂಡ ಇಬ್ಬರನ್ನ ಸ್ಮರಿಸ್ಕೊಳ್ಳುವಂತ ಒಂದು ಅವಕಾಶ, ಭಾಗ್ಯ ನಿಮ್ಗೂ ನಮಗೂ ದೊರೀತಲ್ಲ.
ಆದ್ರಿಂದ ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ. ನಾನು ಮತ್ತೊಮ್ಮೆ ವಿಜಯದಶಮಿ ಪರವಾಗಿ ಶುಭ ಹಾರೈಸ್ತೀನಿ. ಗಾಂಧೀಜಿಯವರ ಆದರ್ಶಗಳನ್ನ ನಮ್ಮ ಬದುಕಿನಲ್ಲಿ ನಾವೆಲ್ಲ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.